ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನಮ್ಮ ನಡೆ ನುಡಿಗಳನ್ನ ಜನರು ಗಮನಿಸ್ತಾ ಇರ್ತಾರೆ. ಒಬ್ಬರನ್ನ ಹೊಗಳುವ ಬರದಲ್ಲಿ ಮತ್ತೊಬ್ಬರನ್ನ ತೆಗಿಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಶೋಭೆ ತರದಿಲ್ಲ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಅರಸೀಕೆರೆ ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಗಿಜಿಹಳ್ಳಿ ಧರ್ಮಶೇಖರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಕಳೆದ ಕೆಲವು ದಿನಗಳಿಂದ ರಾಜ್ಯ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷರು ಹಾಗೂ ನಮ್ಮ ಶಾಸಕರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಶೋಕ್ ಸೇರಿದಂತೆ ಇನ್ನಿತರ ರಾಜಕಾರಣಿಗಳು ಆಡ್ತಾ ಇರ್ತಕ್ಕಂಥ ಮಾತುಗಳು ತರವಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾರೂ ಶತ್ರುರಲ್ಲ, ಯಾರೂ ಮಿತ್ರಗಳಲ್ಲ. ಒಂದು ಕಾಲದಲ್ಲಿ ಶಾಸಕರ ಜೊತೆಯಲ್ಲೇ ಇದ್ದು ರಾಜಕೀಯವಾಗಿ ಬೆಳೆದು ಈಗ ಶಾಸಕರನ್ನೇ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು, ಸಣ್ಣತನವನ್ನ ಪ್ರದರ್ಶಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ಜೆಡಿಎಸ್ ಮುಖಂಡರಿಗೆ ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. ಇನ್ನು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ರೇವಣ್ಣ ಅವರ ಕೊಡುಗೆ ಇರಬಹುದು, ಆದ್ರೆ ಅರಸೀಕೆರೆ ಅಭಿವೃದ್ಧಿಗೆ ಅವರ ಕೊಡುಗೆ ಏನು? ಹೇಮಾವತಿ ನದಿ ನೀರು ಬಯಲು ಸೀಮೆ ಅರಸೀಕೆರೆಯನ್ನ ಪ್ರವೇಶ ಮಾಡೋದಕ್ಕೆ 80 ವರ್ಷ ಬೇಕಾಯ್ತು. ಜಿಲ್ಲೆ ಅಭಿವೃದ್ಧಿ ಅಂತ ಅಂದ್ರೆ ಹಾಸನ ಒಳನರಸೀಪುರಕ್ಕೆ ಮಾತ್ರ ಎಂಬಂತಾಗಿದೆ. ಆದ್ರೆ ಕ್ಷೇತ್ರದ ಶಾಸಕರಾಗಿ ಶಿವಲಿಂಗೇಗೌಡರು ಆಯ್ಕೆಯಾದ ಬಳಿಕ ಅರಸೀಕೆರೆ ರಾಜ್ಯದಲ್ಲೇ ಒಂದು ಮಾದರಿ ತಾಲೂಕನ್ನಾಗಿ ರೂಪುಗೊಳಿಸಲಾಗಿದೆ. ಹೀಗಾಗಿ ಕ್ಷೇತ್ರದ ಮತದಾರರು ಸತತ 4 ಬಾರಿ ಶಿವಲಿಂಗೇಗೌಡರನ್ನ ಆಶೀರ್ವದಿಸುವ ಮೂಲಕ ವಿಧಾನಸೌಧಕ್ಕೆ ಕಳಿಸಿಕೊಟ್ಟಿದ್ದಾರೆ ಅನ್ನೋದನ್ನ ಈ ಹಿನ್ನೆಲೆಯಲ್ಲಿ ಶಾಸಕರನ್ನ ಟೀಕಿಸುವ ಮುಂಚೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಜೆಡಿಎಸ್ ಮುಖಂಡರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿ ಸದಸ್ಯರಾದಂತಹ ಸಿದ್ದೇಶ್, ಬಸವರಾಜು, ಕೃಷ್ಣೇಗೌಡ, ಪರಮೇಶ್ವರ್, ಪುರುಷೋತ್ತಮ್ ಇನ್ನಿತರರು ಹಾಜರಿದ್ದರು. ಸುಮಾರು ಒಂದು 3-4 ದಿನಗಳ ಹಿಂದೆ ನಮ್ಮ ಕ್ಷೇತ್ರದ ಮುಖಂಡರಾದ ಅಶೋಕ್ ಅವರು ಹಾಗೂ ಅವರ ಸ್ನೇಹಿತರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ನಮ್ಮ ಅರಸೀಕೆರೆ ಕ್ಷೇತ್ರದ ಶಾಸಕರ ಬಗ್ಗೆ ಮಾತಾಡಿದರು, ಕೆಲವು ಪದಗಳನ್ನು ಮಾತಾಡಿದರು. ನಾವು ಪ್ರಪ್ರಥಮವಾಗಿ ಅವರ ಸಂಸ್ಕೃತಿಯನ್ನು ಖಂಡಿಸ್ತೇವೆ. ಒಬ್ಬರು ನಮ್ಮ ಶಾಸಕರಿಗೆ ಏಕವಚನದಲ್ಲಿ ಮಾತಾಡಿದ್ದು ಪ್ರಪ್ರಥಮ ಖಂಡನೆ ಮಾಡಿಬಿಟ್ಟು ನಮ್ಮ ಪತ್ರಿಕಾಗೋಷ್ಠಿನ ಶುರು ಮಾಡ್ತಾಯಿದ್ದೇವೆ. ಈ ಹಿಂದೆ ಅರಸೀಕೆರೆ ಇತಿಹಾಸ ತಮಗೆಲ್ಲರಿಗೂ ಗೊತ್ತೇ ಇದೆ. ಅರಸೀಕೆರೆಯಲ್ಲಿ ಸ್ವತಂತ್ರ ಬಂದಾಗಿಂದ ಎಲ್ಲ ಶಾಸಕರುಗಳು ಇದ್ದರು. ಅವರವರ ಕಾಲಕ್ಕೆ ತಕ್ಕಂತೆ ಹೋರಾಟಗಳನ್ನು ಮಾಡ್ಕೊಂಡು ಅರಸೀಕೆರೆಯ ಎಲ್ಲ ಸಮಸ್ಯೆಗಳಿಗೂ ಜ್ವಲಂತ ಹೋರಾಟ ಮಾಡ್ಕೊಂಬಂದರು. ಅವತ್ತಿನ ಏನು ಒಂದು ಬಡ್ಜೆಟ್ ಇತ್ತೋ ಆ ಒಂದು ಲೆಕ್ಕಕ್ಕೆ ಒಂದು ನೀರಾವರಿ ಹೋರಾಟ ಮುಖ್ಯವಾಗಿದ್ದರಲ್ಲಿ ನಮ್ಮ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಯಲ್ಲಿ ನೀರಾವರಿಲಿ ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇತ್ತು. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಆಮೇಲೆ ನಮ್ಮ ರೈತರಿಗೆ ಕೃಷಿಗೆ ನೀರಾವರಿ ಸಮಸ್ಯೆ ಇರ್ಬೋದು ಎದುರಿಸ್ತಾ ಇತ್ತು. ಅವತ್ತಿನ ಕಾಲದಿಂದನೂ ಹೋರಾಟ ಮಾಡ್ಕೊಂಬರ್ತಾಯಿದ್ರು. ಹಿಂದೆ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗಿದ್ದಾಗ ಈಚನೂರು ಕೆರೆಯಿಂದ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದರು. ಅರಸೀಕೆರೆಗೆ ವಾರಕ್ಕೆ 2 ದಿನ ನೀರು ಬರಬೇಕು ಅಂತ ಮಾಡಿದರು. ತದನಂತರ ಆಯಾ ಕಾಲದ MLAಗಳು ಎಲ್ಲರೂ ಹೋರಾಟ ಮಾಡ್ಕೊಂಬಂದರು. ಆಮೇಲೆ ನಮ್ಮ ಶಿವಲಿಂಗೇಗೌಡರು ಅವರು ಕ್ಯಾಂಡಿಡೇಟ್ ಆಗಿ ಅರಸೀಕೆರೆ ಗಂಡಸಿಲಿ ಪರಾಭವದ ನಂತರ ಗಂಡಸಿ ಅರಸೀಕೆರೆಗೆ ಸೇರಿಸಿದ ಮೇಲೆ ಅರಸೀಕೆರೆಯಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆದರು. ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಬಂದ್ವಿ. ಶಿವರಾಮಣ್ಣ ಇರ್ಬೋದು, ಸಿದ್ದಣ್ಣವ್ರು ಇರ್ಬೋದು, ನಾನು ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿರೋದುಂಟು.